ನಾರಾಯಣ ಸಾಮಣ್ಣ ಅಂದರೆ ನಮಗೊಬ್ಬರು ಹೀರೋ. ನಾನು ಹೈಸ್ಕೂಲ್ ಓದಬೇಕಾದ್ರೆ ಆಗ ಡೆಪ್ಯುಟೇಷನಲ್ಲಿ ಬಂದಿದ್ರೋ ಅಥವಾ ಪರ್ಮನೆಂಟಾಗಿ ಬಂದಿದ್ರೋ ನಂಗೆ ಗೊತ್ತಿಲ್ಲ, ಡೆಪ್ಯುಟೇಷನ್ ಅನಿಸುತ್ತೆ. ಇವರು ಮತ್ತು ನಮ್ಮ ಮೋಹನ್ ಅಣ್ಣ ಇಬ್ಬರು ಜೋಡೆತ್ತುಗಳಲ್ಲಿ. ಬಟ್ ಅವರು KSRTCಗೆ ಹೋದರು, ಅವರು ಡೆಪ್ಯುಟೇಷನಲ್ಲೇ ಬಂದಿದ್ದರು. ಏನೂ ಗೊತ್ತಾಗ್ತಿರಲಿಲ್ಲ, ನಾವೆಲ್ಲ ಅವಾಗ ಚಿಕ್ಕ ಚಿಕ್ಕ ಹುಡುಗರು. ಒಟ್ಟಿನಲ್ಲಿ ಒಂದು ಅವಿನಾಭಾವ ಸಂಬಂಧ. ಇವರಿಬ್ಬರು ಬಂದರೆ ಇಡೀ ಸ್ಕೂಲ್ಗೆ ಒಂದು ಘನತೆ, ಹೆಣ್ಣುಮಕ್ಕಳಿಗೆ ಒಂದು ರಕ್ಷಣೆ. ಯಾರಾದರೂ ಹೆಣ್ಣುಮಕ್ಕಳಿಗೆ ಒಂದೆರಡು ಘಟನೆಗಳಾಗಿದ್ದದನ್ನು ಈಗಲೂ ನಂಗೆ ನೆನಪಿಗೆ ಬರುವಂತಹ ಕೆಲವೇ ಒಂದು ಏನು ಘಟನೆಗಳಿದೆ. ಅದರಲ್ಲಿ ನಮ್ಮ ನಾರಾಯಣ ಸಾಮಣ್ಣ ಕೂಡ ಅವರು ಕ್ರಿಯೇಟ್ ಮಾಡಿದಂತಹ ಘಟನೆಗಳು ಇವತ್ತು ಸಹ ನನ್ನ ಮನಸ್ಸಿನಲ್ಲಿ ಈಗಲೂ. ಯಾರೋ ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಟ್ಟಿದ್ದ ವಿಷಯಕ್ಕೆ ಸ್ಕೂಲೆಲ್ಲ ಅಟ್ಟಾಡಿಸ್ಕೊಂಡು ಹೊಡೆದಿದ್ರು ಒಂದಿಬ್ಬರು ಮೂವರು. ಜೀವನದಲ್ಲಿ ಒಂದೊಂದು ಕಾಲಘಟ್ಟ, ಒಂದು ಎಮೋಷನಲ್ ಏನೋ ಒಂದು ಹೋಗ್ತಾರಲ್ಲಪ್ಪ, ಇನ್ಮೇಲೆ ಸ್ಕೂಲಿಗೆ ಬರಲ್ಲ ಅನ್ನೋದೊಂದು ಬಿಟ್ಟರೆ, ನಾನು ಈಗಲೂ ಸಹ ಹೇಳ್ತಿದ್ದೆ ಅವ್ರಿಗೆ ಕೈ ಹಿಡ್ಕೊಂಡು, ಜೀವನ ಪರ್ಯಂತ ನಾವು ಜೊತೆಯಲ್ಲಿರ್ತೀವಿ. ಬರೀ ಸ್ಕೂಲಲ್ಲಿ ಸಿಗದೆ ಇರ್ಬೋದು, ಇನ್ನೊಂದಷ್ಟು ಬೇರೆ ಬೇರೆ ಅವಕಾಶಗಳಿರ್ತವೆ, ಇನ್ನೊಂದಷ್ಟು ಸೇರೋವಂಥ. ಆದರೆ ಒಂದೇ ಒಂದು ಏನಂತಂದರೆ, ಮಕ್ಕಳಿಗೆ ಮತ್ತು ಅವರ ಸಹೋದ್ಯೋಗಿಗಳಿಗೆ ಪ್ರತಿ ದಿವಸ ಅವರನ್ನು ಮೀಟ್ ಮಾಡೋ ಅವಕಾಶ ಸಿಗುತ್ತೋ ಇಲ್ವೋ ಅನ್ನೋದೊಂದು. ಈಗ ಬರಬೇಕಾದ್ರೂ ಸಹ ನಮ್ಮ HM ಅವ್ರು ನನಗೆ ಹೇಳಿದ್ರು, ಭಾಷಣ ಮಾಡೋಕ್ಕೆ ಬಂದಾಗ, ಒಂದೇ ಒಂದು ಮಾತು ಹೇಳಬೇಕು, ಅವರು ರಿಟೈರ್ಡ್ ಆಗಿ ಹೋದರೂ ಸಹ ಅತಿಥಿ ಅಧ್ಯಾಪಕರಾಗಿ ಮತ್ತೆ ಈ ಶಾಲೆಗೆ ಬರುವಂಥ ಕೆಲಸ ಆಗಬೇಕು, ಅದನ್ನು ಅವ್ರಿಗೂ ತಾವು ಮುಂದುವರಿಸಬೇಕು, ನಾವೆಲ್ಲ ಸೇರಿ ಮಾಡಬೇಕು ಅಂತ ಹೇಳಿದ್ರು. ಡೆಫಿನೆಟ್ಟಾಗಿ ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ. ಅಷ್ಟು ಈಸಿಯಾಗಿ ನಾವು ಈ ಶಾಲೆಯಿಂದ ಕಳಿಸ್ಕೊಡುವಂತಹ ಮನಸ್ಥಿತಿಯಲ್ಲಿಲ್ಲ. ದೇವರು ಒಳ್ಳೇದು ಮಾಡಿದ್ರೆ, ಅವಕಾಶ ಸಿಕ್ಕಿದ್ರೆ ಮತ್ತೆ ನಾರಾಯಣ ಸಾಮಣ್ಣ ಅವರು ತಮ್ಮ ಸೇವೆಯನ್ನು ಇನ್ನೊಂದಷ್ಟು ವರ್ಷಗಳ ಕಾಲ ನಮ್ಮ ಜೊತೆ ಮಾಡಬೇಕು, ನಮ್ಮ ಮಕ್ಕಳಿಗೆ ಮಾರ್ಗದರ್ಶನ ಕೊಡಬೇಕು ಇರ್ತಕ್ಕಂಥವ್ರಿಗೆ, ವೇದಿಕೆ ಮುಂಭಾಗದವರಿಗೆ. ನಾನು ಸುಮಾರು ಸರ್ಕಾರಿ ಸೇವೆಯಲ್ಲಿ 32 ವರ್ಷದ ಕಾಲ ಸೇವೆ ಮಾಡಿ, ಈಗ ಸರ್ಕಾರದ ನಿಯಮಾವಳಿದಂತೆ ಹಾಗೂ ಇಲಾಖೆಗಳ ಆದೇಶದಂತೆ ಇದನ್ನು ನನ್ನ ವೃತ್ತಿ ಜೀವನವನ್ನು ಕೊನೆಗೊಳಿಸ್ಕೊತಾ ಇದ್ದೀನಿ. ಈ ಮುಂದೆ ನಾನು ಸುಮಾರು 8ರಿಂದ 10 ಶಾಲೆಗಳಲ್ಲಿ ಸೇವೆಯನ್ನು ಮುಂದುವರಿಸಿ, ಕೊನೆಯದಾಗಿ ನನ್ನ ವೃತ್ತಿ ಜೀವನದ ಕೊನೆಯ ಶಾಲೆಯಾಗಿ ನನ್ನ ಪೋಷಕರಲ್ಲಿ ಪ್ರೌಢಶಾಲೆಯನ್ನು ಆಯ್ಕೆ ಮಾಡಿಕೊಂಡೆ. ಈ ಶಾಲೆಯಲ್ಲಿ ನಾನು ಇದುವರೆಗೂ ಎಲ್ಲೆಲ್ಲಿ ಶಾಲೆಯಲ್ಲಿ ಕೆಲಸ ಮಾಡಿದ್ನೋ ಎಲ್ಲವನ್ನೂ ನನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಮಕ್ಕಳಿಗೆ ಮತ್ತು ಪೋಷಕರಿಗೆ ವಿವಿಧ ರೀತಿಯಲ್ಲಿ ಸಹಾಯಹಸ್ತ ನೀಡಿ ಮಕ್ಕಳನ್ನು ಮತ್ತು ಅವರ ಶ್ರೇಯಾಭಿವೃದ್ಧಿಗೆ ದುಡಿದಿರ್ತೇನೆ. ನೆಮ್ಮದಿ ಜೀವನವನ್ನು ಮಾಡ್ತಾಯಿದ್ದೆ. ಆದರೆ ನಾನು ಈ ಸರ್ಕಾರಿ ಪ್ರೌಢಶಾಲೆ ಪೋಷಕರಿಗೆ ಬಂದ ಮೇಲೆ ಇಲ್ಲಿದ್ದಷ್ಟು ನೆಮ್ಮದಿ 2 ವರ್ಷ 4 ತಿಂಗಳು ಇಲ್ಲಿ ಸೇವೆ ಮಾಡಿದ್ದು, ಇಲ್ಲಿದ್ದಷ್ಟು ನೆಮ್ಮದಿ ನನಗೆ ಸರ್ವೀಸಲ್ಲಿ ಎಲ್ಲೂ ಸಿಗಲಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತದೆ.